ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ರಾಗಿಣಿ ಸಿಕ್ಕಿಬಿದ್ದಿದ್ದಾಯಿತು. ಈಗ ಸತ್ಯ ಹೊರಹಾಕುವಂತಹ ಸಮಯ. ಡ್ರಗ್ಸ್ ಸತ್ಯ ಬಿಚ್ಚಿಡ್ತಾರಾ? ಸಿಸಿಬಿ ನಿಜಕ್ಕೂ ಬಾಯಿ ಬಿಡಿಸುತ್ತಾ? ಈ ಹೊತ್ತಿನ ಸ್ಪೆಷಲ್ ಪಂಜರದಲ್ಲಿ ರಾಗಿಣಿ. ಮಹತ್ತರವಾದಂತಹ ಬೆಳವಣಿಗೆ ಶುರುವಾಯಿತು ನಿನ್ನೆ ಬೆಳಗ್ಗೆ, ಅಂದರೆ 6:30 ಸುಮಾರಿಗೆ. ಸಿಸಿಬಿ ಅವರು ಕರೆದಿದ್ರು, ಬಟ್ ಅದಕ್ಕೂ ಮುಂಚೆನೇ ಅವರೇ ರೇಡ್ ಮಾಡ್ತಾರೆ. ಅದಾದ್ಮೇಲೆ 10-11:30ಕ್ಕೆ ಅವರೇ ಸಿಸಿಬಿ ಕರ್ಕೊಂಡ್ಬರ್ತಾರೆ ಕಚೇರಿಗೆ. ತದನಂತರ ನಿನ್ನೆ ಸಂಜೆಯಿಂದ ಇನ್ನೊಂದು ಬೆಳವಣಿಗೆ ಶುರುವಾಗುತ್ತೆ. ಏಕೆಂದರೆ ಸಿಸಿಬಿ ಅವರು ನಟಿ ರಾಗಿಣಿಯವರ ಅರೆಸ್ಟ್ ಮಾಡ್ತಾರೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನೋಡಿ. ಸಿಸಿಬಿ ಕಸ್ಟಡಿಯಲ್ಲಿ ತುಪ್ಪದ ಬೆಡಗಿ ರಾಗಿಣಿಯವರಿದ್ದಾರೆ. ಕೆಲ ಹೊತ್ತಲ್ಲೇ, ಬಿಕಾಸ್ ನಿನ್ನೆ ರಾತ್ರಿ ಅವ್ರನ್ನ ಸಾಂತ್ವನ ಕೇಂದ್ರಕ್ಕೆ ಕಳಿಸಿರ್ತಾರೆ. ಕೆಲ ಹೊತ್ತಲ್ಲೇ ಒನ್ಸ್ ಅಗೈನ್ ಸಿಸಿಬಿ ಕಚೇರಿಗೆ ರಾಗಿಣಿಯವರನ್ನ ಕರ್ಕೊಂಡ್ ಬರ್ತಾರೆ. ಅವರ ಎನ್ಕ್ವೈರಿಯ ಸಂದರ್ಭದಲ್ಲಿ ಯಾರೆಲ್ಲ ಹೆಸರುಗಳನ್ನ ಹೇಳ್ತಾರೆ, ನಟಿ ರಾಗಿಣಿ ಅನ್ನೋದು ಈಗ ಕುತೂಹಲಕಾರಿ ಬೆಳವಣಿಗೆ. ಬ್ರೇಕಿಂಗ್ ನ್ಯೂಸ್. ನಿನ್ನೆ ಬೆಳಗ್ಗೆ 11:30ರಿಂದ ರಾತ್ರಿ ತನಕ, ಸಂಜೆ ತನಕ, ಅಲ್ಲಿ ತನಕ ಸತತ 8 ಗಂಟೆಗಳ ಕಾಲ ವಿಚಾರಣೆ. ಇವತ್ತು ಮತ್ತೆ ರಾಗಿಣಿಯವರ ವಿಚಾರಣೆ ಮುಂದುವರಿಕೆ ಆಗುತ್ತೆ. ರಾಗಿಣಿಯವರ ಸಂಪರ್ಕದಲ್ಲಿರೋರಿಗೆ ಒಂದಂತೂ ಆತಂಕ ಗ್ಯಾರಂಟಿ. ಕೆಲ ಹೊತ್ತಲ್ಲೇ ಸಿಸಿಬಿ ಕಚೇರಿಗೆ ರಾಗಿಣಿಯವರನ್ನ ಮತ್ತೆ ಕರ್ಕೊಂಡ್ಬರ್ತಾರೆ. ಡಿಸಿಪಿ ರವಿಕುಮಾರ್, ಅಂಜುಮಾಲಾ, ನಿನ್ನೆ ಬೆಳಗ್ಗೆ ಅವರ ಮನೆಯ ರೇಡ್ ಆದಂತಹ ಸಂದರ್ಭದಲ್ಲಿ ಇದ್ದಂಥ ಆಫೀಸರ್ ಅಂಜುಮಾಲಾ ಜೊತೆಗೆ ಡಿಸಿಪಿ ರವಿಕುಮಾರ್ ಅವರ ನೇತೃತ್ವದಲ್ಲಿ ವಿಚಾರಣೆ ಮುಂದುವರಿಕೆ ಆಗುತ್ತೆ. ಪಾರ್ಟ್ 2 ಎರಡನೇ ದಿನ ಇವತ್ತು. ರಾಗಿಣಿಯವರ ಹೇಳಿಕೆಯನ್ನು ಆಧರಿಸಿ ಸಂಪರ್ಕದಲ್ಲಿದ್ದವರ ಪತ್ತೆಗೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾರೆ. ರವಿಶಂಕರ್, ಆತನ ಹೇಳಿಕೆ, ಕಾರ್ತಿಕ್ ರಾಜ್, ಆತನ ಹೇಳಿಕೆ, ತದನಂತರ ಈಗ ರಾಗಿಣಿ, ಆಕೆಯ ಜೊತೆ ನಿನ್ನೆ ನಡೆದಂಥ ಸುದೀರ್ಘವಾದಂಥ ವಿಚಾರಣೆ ಮೊದಲ ದಿನ. ಇದೀಗ ಎರಡನೇ ದಿನಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಪಕ್ಕಾ ಎವಿಡೆನ್ಸನ್ನು ಇಟ್ಟುಕೊಂಡೇ ರಾಗಿಣಿಯವರ ವಿಚಾರಣೆಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಸಿಸಿಬಿ ಅವರು ರೇಡ್ ಮಾಡ್ತಾರೆ, ಸಿಸಿಬಿ ಅವರು ಕರ್ಕೊಂಬಂದು ವಿಚಾರಣೆ ಮಾಡ್ತಾರೆ ಅಂದರೆ ಅನುಮಾನನೇ ಇಲ್ಲ. ಅದು ಯಾರೇ ಆದರೂ ಅಷ್ಟೇ, ವಿತೌಟ್ ಎನಿ ಎವಿಡೆನ್ಸ್ ಅವ್ರು ಕರ್ಕೊಂಬರಲ್ಲ, ಈ ಮಟ್ಟಕ್ಕೆ ರೇಡ್ ಮಾಡಲ್ಲ, ಈ ಮಟ್ಟಕ್ಕೆ ಸುದೀರ್ಘವಾದ ವಿಚಾರಣೆ ಮಾಡಲ್ಲ. ಸೊ ಇದೀಗ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ರಾಗಿಣಿಯವರ ವಿಚಾರಣೆ. ಇದೀಗ ಮಗದೊಂದು ಟೆನ್ಷನ್ ಏನಪ್ಪಾ ಅಂದರೆ, ಈಗಾಗಲೇ ಅಂಧರಾಗಿರುವಂಥ ರಾಗಿಣಿಗೆ ಭಾರಿ ಸಂಕಷ್ಟ. ಯಾಕೆಂದರೆ ಬಿಗಿಯಾಗ್ತಾನೇ ಇದೆ ಕಾನೂನಿನ ಕುಣಿಕೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಕಾನೂನು ತುಂಬ ಸ್ಟ್ರಾಂಗ್ ಆಗೇ ಇದೆ. ಕಾನೂನಿನ ಕುಣಿಕೆ ಈ ಕೇಸಿಂದ ಹೊರಬರೋದು ಅಷ್ಟು ಸುಲಭವಾದಂಥ ಮಾತಂತೂ ಅಲ್ವೇ ಇಲ್ಲ. ಒಂದು ಸಣ್ಣ ಲೋಪವೂ ಕೂಡ ಆಗದಂತೆ ಕಾನೂನಿನ ಕುಣಿಕೆ ಸರಿಯಾಗಿಯೇ ಫಿಕ್ಸ್ ಮಾಡಿದೆ ಸಿಸಿಬಿ. ಡ್ರಗ್ಸ್ ಸ್ಯಾಂಡಲ್ ಕೇಸ್ನಲ್ಲಿ, ಅಂದರೆ ಸ್ಯಾಂಡಲ್ವುಡ್ ಕೇಸ್ನಲ್ಲಿ ರಾಗಿಣಿಯವರು ಅರೆಸ್ಟ್ ಮಾಡಿದ್ದಾರೆ. ಬಿಕಾಸ್ ಇದುವರೆಗೂ ಹಲವಾರು ಸಂದರ್ಭದಲ್ಲಿ ಯಾರ್ಯಾರ ಹೆಸರು ಕೇಳಿಬಂದಾಗ, 2018ರಲ್ಲಿ ಪ್ರತೀಕ್ ಶೆಟ್ಟಿ ಅರೆಸ್ಟ್ ಆದಾಗಲೂ ಕೂಡ ಹೆಸರು ಕೇಳಿ ಬಂದಿತ್ತು, ಲಿಸ್ಟ್ ಅವರ ಹತ್ರ ಇತ್ತು. ಆದರೆ ಈಗಾಗಲೇ ಅಲೋಕ್ ಕುಮಾರ್ ಅವರು ನ್ಯೂಸ್ 18 ಕನ್ನಡಕ್ಕೆ ಕೊಟ್ಟಿರುವಂಥ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲೂ ಕೂಡ ಆ ಸಂದರ್ಭದಲ್ಲಿ ಕಾರ್ತಿಕ್ ರಾಜ್ ಇವಾಗ ಅರೆಸ್ಟ್ ಆದಾಗಲೂ ಅಷ್ಟೇ ಒಂದಷ್ಟು ಜನರ ಹೆಸರಿತ್ತು, ಆದರೆ ನಮಗೆ ಪಕ್ಕಾ ಪ್ರೂಫ್ ಇರಲಿಲ್ಲ. ಸೊ ಹಾಗಾಗಿ ಆವಾಗ ಅರೆಸ್ಟ್ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ಬಟ್ ಈಗ ಸಿಸಿಬಿ ಅವರು ಎಲ್ಲೂ ಯಾವುದೇ ಸಂದರ್ಭದಲ್ಲೂ ಕೂಡ ಲೂಪ್ ಹೋಲ್ಸ್ ಇಲ್ಲದೆ ಇರೋ ರೀತಿಯಲ್ಲಿ ಎಲ್ಲ ದಾಖಲೆಗಳನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಅದಾದ ನಂತರನೇ ಈ ಮಟ್ಟದ ಬೆಳವಣಿಗೆ ಪಡ್ಕೊಂಡಿರೋದು. NDPS ಕಾಯ್ದೆಯಡಿ ನಟಿ ರಾಗಿಣಿಯವರನ್ನ ಅರೆಸ್ಟ್ ಮಾಡಿದ್ದಾರೆ. ಸೆಕ್ಷನ್ 21, ಇನ್ನೂ ಹಲವಾರು ಸೆಕ್ಷನ್ಗಳ ಅಡಿಯಲ್ಲಿ ಈ ಪ್ರಕರಣಗಳು ದಾಖಲಾಗಿದೆ. 2 ಕಾಯ್ದೆಯಡಿ ರಾಗಿಣಿಯವರ ಮೇಲೆ ಕೇಸ್ ಹಾಕಿದ್ದಾರೆ. ಗೊತ್ತಿಲ್ಲ, ಈ ಸುದೀರ್ಘವಾದಂಥ ಅವ್ರ ಮೇಲಿರೋ ಆರೋಪ ವಿಚಾರಣೆ ನಂತರದಲ್ಲಿ ಏನಾದರೂ ಪ್ರೂವ್ ಆದರೆ ಆ NDPS ಆ್ಯಕ್ಟ್ ಅಡಿಯಲ್ಲಿ 20 ವರ್ಷಗಳ ಕಾಲ ಸಜೆ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಸೆಕ್ಷನ್ 21B(c), ಸೆಕ್ಷನ್ 22C ಅದರ ಅಡಿಯಲ್ಲಿ ಈ ಕೇಸ್ ದಾಖಲಾಗಿದೆ. ಸೊ 2 ಕಾಯ್ದೆಯಡಿ ರಾಗಿಣಿಯವರ ಮೇಲೆ ಕೇಸ್, ಆರೋಪ ಸಾಬೀತಾದರೆ ಗರಿಷ್ಠ ಮ್ಯಾಕ್ಸಿಮಮ್ 20 ವರ್ಷ ಜೈಲಾಗುವ ಎಲ್ಲ ಸಾಧ್ಯತೆಯನ್ನು ತಳ್ಳಿಹಾಕುವ ಹಾಗಿಲ್ಲ.
ಸಮಯ ಮುಂದಕ್ಕೆ ಹೋದಾಗಲೆಲ್ಲ ಬ್ರೇಕಿಂಗ್ ಮೇಲೆ ಬ್ರೇಕಿಂಗ್ ನ್ಯೂಸ್ಗಳು ಬರ್ತಾನೆ ಹೋಗ್ತಾ ಇರುತ್ತೆ. ಈ ಡ್ರಗ್ಸ್ ಜಾಲ, ಸಿಸಿಬಿಯಿಂದ 12 ಜನರ ಮೇಲೆ FIR. ಈ ಕ್ಷಣ ಬರ್ತಿರುವಂತಹ ಮಗದೊಂದು ಬ್ರೇಕಿಂಗ್ ನ್ಯೂಸ್. ಇದುವರೆಗೆ ಸಿಸಿಬಿ ಅವರ ಹತ್ರ 12 ಜನರ ಲಿಸ್ಟ್ ಇದೆ. 12 ಜನರ ಮೇಲೆ FIR ದಾಖಲು ಮಾಡಲಾಗಿದೆ. ಆ 12 ಜನರಲ್ಲಿ ಈಗಾಗಲೇ 3 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ರಾಗಿಣಿ, ನಟಿ ರಾಗಿಣಿ, ಇನ್ನು ರಾಗಿಣಿಯ ಆಪ್ತ ರವಿಶಂಕರ್, ರಾಹುಲ್ ಶೆಟ್ಟಿ, ಒಬ್ಬ ಬಿಸ್ನೆಸ್ ಮ್ಯಾನ್, ರಿಯಲ್ ಎಸ್ಟೇಟ್ ಪರ್ಸನಾಲಿಟಿ, ಈ 3 ಜನರನ್ನ ಈಗಾಗಲೇ ಸಿಸಿಬಿ ಅವರು ಅರೆಸ್ಟ್ ಮಾಡಿದ್ದಾರೆ, ಎನ್ಕ್ವೈರಿ ಮಾಡ್ತಿದ್ದಾರೆ. 12 ಜನರಲ್ಲಿ 3 ಅಂದರ್, ಉಳಿದ 9 ಜನರು ಲಿಸ್ಟ್ನಲ್ಲಿ ಯಾರಿದ್ದಾರೆ? 9 ಜನರ ಪಟ್ಟಿಯಲ್ಲಿ ಸಂಜನಾ ಗಲ್ರಾಣಿ ಅವರ ಹೆಸರು ಮೊದಲಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ವಿ ಡೋಂಟ್ ನೋ, ಬಟ್ ಆದರೆ ಯಾಕೆಂದರೆ ಸಂಜನಾ ಗಲ್ರಾಣಿ ಅವರ ಫ್ರೆಂಡ್ ಅವರೇ ಹೇಳಿಕೊಂಡಿರುವ ಹಾಗೆ, ರಾಕಿ ಬ್ರದರ್ ಅವರೇ ಡಿಫೆಂಡ್ ಮಾಡ್ಕೊಳ್ತಿರೋ ಹಾಗೆ, ಅದೇ ರಾಕೇಶ್ ಒಬ್ಬ ಬಿಸ್ನೆಸ್ ಮ್ಯಾನ್, ರಿಯಲ್ ಎಸ್ಟೇಟ್ ಪರ್ಸನಾಲಿಟಿ. ಹಾಗಾದರೆ ರಾಹುಲ್, ಐ ರಿಪೀಟ್ ಅಂಡ್ ಕರೆಕ್ಷನ್, ರಾಹುಲ್ ಇದೀಗ ಏನೇನು ಮಾಹಿತಿ ಕೊಟ್ಟಿದ್ದಾನೆ ಅನ್ನೋದ್ರ ಮೇಲೆ ಸಂಜನಾ ಅವರನ್ನ ಕೆಡೋದಕ್ಕೆ ಕಾಕಿ ಸಕಲ ತಯಾರಿ ಮಾಡ್ಕೊಳ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗಾದರೆ ನಟಿ ಸಂಜನಾ ಅವ್ರಿಗೂ ಕೂಡ ಇವತ್ತೇ ನೋಟಿಸನ್ನು ಕೊಡೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರಂತೆ. ಡ್ರಗ್ಸ್ ಜಾಲದಲ್ಲಿ ಸಂಜನಾಗೆ ಕೆಡ್ಡ ತೋಡ್ತಾ ಇದೆಯಂತೆ ಸಿಸಿಬಿ. ಇವತ್ತು ಕೂಡ 11 ಗಂಟೆಗೆ ಸಂಜನಾ ಅವ್ರಿಗೆ ನೋಟಿಸ್ ಕೊಡ್ತಾರೆ ಅನ್ನುವ ಒಂದು ಸುದ್ದಿ ಬರ್ತಾ ಇದೆ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಇನ್ನೇನು ಇಷ್ಟೊತ್ತು ಕಾದಿದ್ದೀವಂತೆ, ಇನ್ನೊಂದು ಗಂಟೆ ಕಾಯಲ್ವಾ? ಸಂಜನಾ ಅವರ ಮನೆಯನ್ನೆಲ್ಲ ತೋರಿಸಿದ್ದಾನೆ ಆಪ್ತ ಗೆಳೆಯ ರಾಹುಲ್ ಶೆಟ್ಟಿ. ಮಾಹಿತಿಯನ್ನು ಆಧರಿಸಿ ಸಂಜನಾ ಮನೆ ಮಹಜರಾಗ್ತಿದೆ. ನಿನ್ನೆಯೇ ಮನೆ ಮಹಜರು ಮುಗಿಸಿದ್ದಾರಂತೆ ಸಿಸಿಬಿ ಅವರ ಟೀಮ್ನವರು. ಸಂಜನಾ ಮನೆ ಕಚೇರಿಗಳ ಮೇಲೂ ಕೂಡ ರೇಡ್ ಆಗುತ್ತಾ ಹಾಗಿದ್ರೆ, ಯಾಕೆಂದರೆ ರಾಗಿಣಿ ಅವ್ರದ್ದು ಇದೇ ಆಗಿರೋದ್ರಿಂದ ನಿನ್ನೆ. ಹಾಗಾದರೆ ಇವತ್ತು ಕೂಡ ನಟಿ ಸಂಜನಾ ಅವರ ಮನೆ ರೇಡ್ ಆಗುತ್ತೆ, ನೋಟಿಸ್ ಕೊಡ್ತಾರೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಅಷ್ಟೇನಾ ಲಿಸ್ಟು ಅಂದರೆ ಅಫ್ಕೋರ್ಸ್ ಮುಂದುವರಿಯುತ್ತೆ ನೋಡಿ. ಇದೀಗ ಬರ್ತಿರುವಂತಹ ಮಗದೊಂದು ಬ್ರೇಕಿಂಗ್ ನ್ಯೂಸ್. ರಾಗಿಣಿ ಅವರು ಅರೆಸ್ಟ್ ಆದರೂ ಸಂಜನಾಗೆ ಸಂಕಷ್ಟ ಶುರುವಾಯಿತು. ಹಾಗಾದರೆ ಲಿಸ್ಟ್ ಪ್ರಕಾರ ಕೇಳಿ ಬರ್ತಿರುವಂತಹ ಮಗದೊಂದು ಹೆಸರು ಕ್ವಶನ್ ಮಾರ್ಕ್, ಶರ್ಮಿಳಾ ಮಾಂಡ್ರೆಗೂ ಕೂಡ ಕಾದಿದೆಯಾ ಹಾಗಾದರೆ ಸಂಕಷ್ಟ? ಬ್ರೇಕಿಂಗ್ ನ್ಯೂಸ್. ಇತ್ತೀಚಿನ ದಿನಗಳಲ್ಲಾಗಿರುವಂಥ ಒಂದು ಆಕ್ಸಿಡೆಂಟ್, ಅವಾಗ ಕೇಳಿಬರ್ತಿರುವಂಥ ಹೆಸರು. ಹಾಗಾಗಿ ಡ್ರಗ್ಸ್ ಕೇಸ್ನಲ್ಲಿ ಫಿಕ್ಸ್ ಆಗ್ತಾರಾ ಶರ್ಮಿಳಾ ಮಾಂಡ್ರೆ? ಬ್ರೇಕಿಂಗ್ ನ್ಯೂಸ್. ಹಳೆ ಆಕ್ಸಿಡೆಂಟ್ ಕೇಸ್ ಬಗ್ಗೆ ವಿಚಾರಣೆ ಆಗುವ ಸಾಧ್ಯತೆ ಇರುತ್ತೆ. ಶರ್ಮಿಳಾ ಮಾಂಡ್ರೆ ಚಲಿಸ್ತಾ ಇದ್ದಂಥ ಕಾರು ಅಪಘಾತ ಆಗಿತ್ತು, ಎಲ್ಲರಿಗೂ ಗೊತ್ತಿದೆ. ಅದು ಆಗಸ್ಟ್ 4ನೇ ತಾರೀಕು, ಏನು ಮೊನ್ನೆ, ಅದು ಕೊರೋನಾ ಟೈಮಲ್ಲಿ, ಅದು ಲಾಕ್ಡೌನ್ ಆಗಿರೋ ಸಂದರ್ಭದಲ್ಲಿ ಹೈಗ್ರೌಂಡ್ ಸ್ಟೇಷನ್ನಲ್ಲಿ ಕೇಸ್ ಕೂಡ ದಾಖಲಾಗಿತ್ತು, FIR ಕೂಡ ಆಗಿದೆ ಅನ್ನೋ ಮಾಹಿತಿಯನ್ನು ಸ್ವತಃ ಗೃಹ ಸಚಿವರೇ ಮಾಧ್ಯಮಗಳಿಗೆ ತಿಳಿಸಿದ್ರು. ಆಕ್ಸಿಡೆಂಟ್ ಸಂದರ್ಭದಲ್ಲಿ ಡ್ರಗ್ಸ್ ಸೇವನೆ ಆರೋಪ ಇತ್ತು ಅಂದ್ರೆ ಕೇಳಿ ಬಂದಿತ್ತು. ಇದೇ ಶಂಕೆ ಮೇಲೆ ಶರ್ಮಿಳಾ ಮಾಂಡ್ರೆ ನೋಟಿಸ್ ಕೂಡ ಕೊಡ್ತಾರಾ? ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವ ಎಲ್ಲ ಸಾಧ್ಯತೆ ಇರುತ್ತೆ. ಮುಂದಿನ ದಿನಗಳಲ್ಲಿ ವಿಚಾರಣೆ ನಡೆಸ್ತೇವೆ ಅಂತ ಕೂಡ ನಿನ್ನೆ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಅವರು ಕೂಡ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಎಡಭಾಗದಲ್ಲಿ ನೋಡ್ತಿರೋ ದೃಶ್ಯ ಶರ್ಮಿಳಾ ಮಾಂಡ್ರೆ ಮೊನ್ನೆ ಈ ಆರೋಪಗಳೆಲ್ಲ ಕೇಳಿ ಬಂದಾಗ, ಇಲ್ಲ ನಾವು ಕ್ಲಿಯರ್ ಆಗಿದ್ದೀವಿ, ಏನೂ ತೊಂದರೆ ಇಲ್ಲ ಅಂತ ಮಾತಾಡಿದರು ಸೆಲ್ಫಿ ವಿಡಿಯೋದಲ್ಲಿ. ಬಲಭಾಗದಲ್ಲಿ ಆಗಸ್ಟ್ 4ನೇ ತಾರೀಕು ಆಕ್ಸಿಡೆಂಟ್ ಆದಂಥ ಸಂದರ್ಭ, ಆ ಕಾರ್ ಹೇಗಿತ್ತು, ಅದರ ಒಳಭಾಗ, ಆ ಕಾರ್ ಯಾವ ಮಟ್ಟದಲ್ಲಿ ಆಕ್ಸಿಡೆಂಟ್ ಆಗಿತ್ತು, ಅದರ ತೀವ್ರತೆ, ಅದನ್ನು ಕೂಡ ತೋರಿಸ್ತಾ ಇದ್ದೀವಿ. ಫೋರ್ತ್ ಒಂದು ಆಕ್ಸಿಡೆಂಟ್ ಆಗುತ್ತೆ, ಅಲ್ಲಿ ಅವರು ಸಿನಿಮಾ ನಟಿ ಇದ್ರು. ಹೌದು ಸರ್, ನನ್ನ ಪ್ರಶ್ನೆ ಕ್ಲಿಯರ್ ಮಾಡಿ ಸರ್. ಸೇಮ್ ಸರ್ಕಮ್ಸ್ಟೆನ್ಸಸ್ ಅಲ್ಲೂ ಇದೆ ಅನ್ನುವಂಥದ್ದು. ಅಲ್ಲೂ ಕೂಡ ಅವರು ಡ್ರಗ್ ಅನ್ನ ತಗೊಂಡಿದ್ದು ಇರಬಹುದು ಅನ್ನೋ ಪ್ರಶ್ನೆ ಅವತ್ತೇ ಉಟ್ಕೊಂಡಿತ್ತು. ಅದ್ರ ಕ್ಲಾರಿಟಿ ಅವತ್ತು ಯಾರು ಸಿಗ್ಲಿಲ್ಲ. ಸೊ ಅದೇ ತರದ ಕೇಸ್ ಈಗ ನಡೀತಿರೋದ್ರಿಂದ ಅದ್ರ ಪರಿಶೀಲನೆ ಏನಾದ್ರು ಆಗ್ಬೋದಾ ಅಥವಾ ಆ ಕೇಸನ್ನ ನೋಡುವಂತ ಸಾಧ್ಯತೆ ನೀವು ಹೇಳಿದಾಗೆ ಅಲ್ಲಿವರೆಗೆ ಏನೋ ಕರೆಕ್ಟ್ ಬಂದ್ರೆ ಆತರ ಇತ್ತು, ಇದರಲ್ಲಿ ಇದೆ, ಆತರ ಏನೋ ಬಂತಂದ್ರೆ ಓಕೆ, ವಿ ಆರ್ ಓಪನ್ ಫಾರ್ ಇನ್ವೆಸ್ಟಿಗೇಷನ್. ಸರ್, ಏಪ್ರಿಲ್ 4 ಒಂದು
ಡ್ರಗ್ಸ್ ಆರೋಪಿಗಳ ಬಲೆಗೆ ಸಿಸಿಬಿ ಮತ್ತಷ್ಟು ರೆಡಿ ಆಗ್ತಿದ್ದಾರೆ. ಜಂಟಿ ಪೊಲೀಸ್ ಆಯುಕ್ತರಿಂದ ಅಧಿಕಾರಿಗಳ ಜೊತೆ ಸಭೆ ಕೂಡ ನಡೆಸ್ತಾ ಇದ್ದಾರೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಸಂದೀಪ್ ಪಾಟೀಲ್ ನೇತೃತ್ವದಲ್ಲಿ, ಯಾಕೆಂದ್ರೆ ಸಿಸಿಬಿಯ ಅಪರಾಧ ವಿಭಾಗದ ಜಂಟಿ ಆಯುಕ್ತರು ಸಂದೀಪ್ ಪಾಟೀಲ್ ಅವರು ನಿನ್ನೆ ಕೂಡ ರಾಗಿಣಿಯವರ ವಿಚಾರಣೆಗೆ ಮುಂಚೆ ಅವರು ಕೂಡ ಬಂದಿದ್ರು ಸಿಸಿಬಿ ಕಚೇರಿಗೆ. ಹಾಗಾಗಿ ಜಂಟಿ ಆಯುಕ್ತ ಸಂದೀಪ್ ಪಾಟೀಲ್ ಅವರು ಇದೀಗ ಅಧಿಕಾರಿಗಳ ಸಭೆ ನಡೆಸ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ ಅದು. ಒಬ್ಬೊಬ್ಬ ಆರೋಪಿಯ ವಿಚಾರಣೆಗೂ ಕೂಡ ಒಂದೊಂದು ತಂಡ. ಸದ್ಯ ಬೇರೆ ಬೇರೆ ಸ್ಥಳಗಳಲ್ಲಿ 4 ವಿಚಾರಣೆ ಆಗುವಂಥ ಸಾಧ್ಯತೆ. ಸಿಸಿಬಿ, ಮಡಿವಾಳ, FSL, ಟೆಕ್ನಿಕಲ್ ಸೆಲ್, ಈ ಎಲ್ಲ ಕಡೆ ಕೂಡ ವಿಚಾರಣೆ ಆಗುವಂತಹ ಸಾಧ್ಯತೆ. ಈ ಕ್ಷಣ ನೋಡ್ತಾ ಇದ್ದೀರಾ ಮಹತ್ತರವಾದ ಬೆಳವಣಿಗೆಯ ಬ್ರೇಕಿಂಗ್ ನ್ಯೂಸ್. ಲೆಟ್ಸ್ ಸಿ ಇವತ್ತಿನ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ಗಂಗಾಧರ್ ವಾಗಟ ಇದೀಗ ಲೈವ್ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಗಂಗಾಧರ್. ಹಲವಾರು ದೃಷ್ಟಿಕೋನದಲ್ಲಿ 3 ಜನರನ್ನ ಎನ್ಕ್ವೈರಿ ಆಗಬೇಕು. ಪ್ಲಸ್ ಟೆಲ್ಮಿ ಎಷ್ಟೊತ್ತಿಗೆ ಕರ್ಕೊಂಡ್ಬರ್ತಾರೆ ರಾಗಿಣಿಯವ್ರನ್ನ? ಸಿಸಿಬಿ ಕಚೇರಿಯಲ್ಲೇ ಎನ್ಕ್ವೈರಿ ಆಗುತ್ತಾ? ಮತ್ತು ರಾಕೇಶ್ ಮತ್ತು ರವಿಶಂಕರ್ ಇವರ ವಿಚಾರಣೆ ಎಲ್ಲೆಲ್ಲಿ ನಡೀತಾ ಇದೆ, ಏನಿದೆ ಮಾಹಿತಿ? ಹರೀಶ್, ಅಂದ್ರೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಬಂಧನವಾಗಿರುವಂತಹ 4 ಆರೋಪಿಗಳೇನೆಂದರೆ ಅದರಲ್ಲಿ ಪ್ರಮುಖವಾಗಿ ಸರ್ ರಾಹುಲ್ ಆಗಿರ್ಬೋದು, ಮತ್ತೆ ರಾಗಿಣಿ ಆಗಿರ್ಬೋದು, ಮತ್ತೆ ಇನ್ನು ರವೀನ್ ಖನ್ನಾ ಆಗಿರ್ಬೋದು, ಮತ್ತೆ ಈ ಆರೋಪಿಗಳನ್ನ ಎಲ್ಲೆಲ್ಲಿ ವಿಚಾರಣೆ ಮಾಡಬೇಕು ಅಂತ. ಯಾಕಂದ್ರೆ ಸಿಸಿಬಿ ಕಚೇರಿ ಚಿಕ್ಕದಾಗಿರುವ ಹಿನ್ನೆಲೆಯಲ್ಲಿ ಎಲ್ಲರನ್ನೂ ಒಂದೇ ಕಡೆ ಅವರನ್ನ ವಿಚಾರಣೆ ನಡೆಸೋಕ್ಕೆ ಸಾಧ್ಯವಾಗೋದಿಲ್ಲ. ಅಲ್ಲಿ ಈಗ ಏನು ನಟಿ ರಾಗಿಣಿ ಕೂಡ ಬಂಧನ ಇರೋದೇ ಅಲ್ಲಿ ವಿಚಾರಣೆ ಕರೆದುಕೊಂಡು ಬಂದಂತಹ ಸಂದರ್ಭಗಳಲ್ಲಿ ಅಲ್ಲಿ ಹೆಚ್ಚು ಜನ ಸೇರುವಂತಹ ಸಾಧ್ಯತೆಗಳಿರುತ್ತೆ. ಮಾಧ್ಯಮದವರು ಕೂಡ ಹೆಚ್ಚಾಗಿ ಜನ ಅಲ್ಲಿ ಬರ್ತಾರೆ ಅನ್ನೋ ನಿಟ್ಟಿನಲ್ಲಿ ತುಂಬಾ ಇಕ್ಕಟ್ಟಾಗಿ ಪ್ರದೇಶ ಆಗುತ್ತೆ. ಮತ್ತೆ ನಿನ್ನೆ ನಡೆದಂತಹ ಒಂದು ಇದರಿಂದ ಈಗ ಸದ್ಯ ಜಂಟಿ ಪೊಲೀಸ್ ಆಯುಕ್ತರಾದಂತಹ ಏನು ಸಂದೀಪ್ ಪಾಟೀಲ್ ಅವರ ಹಿರಿಯ ಸಿಸಿಬಿಯ ಅಧಿಕಾರಿಗಳ ಜೊತೆ DCP ರವಿಕುಮಾರ್ ಸೇರಿದಂತೆ ಅಧಿಕಾರಿಗಳ ಜೊತೆ ಎಲ್ಲ ಕೂಡ ಈಗ ಸಭೆಯನ್ನ ಮಾಡ್ತಾ ಇರುವಂಥದ್ದು. ಆ ಸಭೆಯಲ್ಲಿ ಇವರನ್ನ ಪ್ರತ್ಯೇಕವಾಗಿ ವಿಚಾರಣೆ ಕ್ರಮಕ್ಕೆ ಅವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ತಂಡವನ್ನು ರಚಿಸಿ ಅವರ ಒಂದು ವಿಚಾರಣೆ ಒಳಪಡಿಸಿ ಅವರು ಕೊಡುವಂತಹ ಹೇಳಿಕೆಗಳು ಮತ್ತೆ ಅವರು ವಿಡಿಯೋ ರೆಕಾರ್ಡ್ ಅನ್ನ ಮಾಡಿ ಅವರು ಸಂಜೆ ವೇಳೆಗೆ ಒಂದು ರಿಪೋರ್ಟ್ ಅನ್ನ ಕೊಡಬೇಕು ಅನ್ನೋ ಬಗ್ಗೆ ಅದ್ರ ಬಗ್ಗೆ ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಈಗ ನಟಿ ರಾಗಿಣಿಯನ್ನ ಸಿಸಿಬಿ ಕಚೇರಿಗೆ ಕರೆದುಕೊಂಡು ಹೋಗೋದು ಅಥವಾ ಆಡುಗೋಡಿಯ ಟೆಕ್ನಿಕಲ್ ಟೀಮ್ ಒಂದು ವಿಭಾಗ ಏನಿದೆ ಅಲ್ಲಿ, ಅಥವಾ ಇಲ್ಲಾಂದ್ರೆ ಮಡಿವಾಳದ FSL ನ ಒಂದು ವಿಭಾಗ ಏನಿದೆ, ಈ ಒಂದು 3 ಜಾಗಗಳಲ್ಲಿ ಎಲ್ಲಿ ಕರ್ಕೊಂಡು ವಿಚಾರಣೆ ಮಾಡಿದ್ರೆ ಸೂಕ್ತ ಅನ್ನೋ ನಿಟ್ಟಿನಲ್ಲಿ ಈಗ ಅದ್ರ ಬಗ್ಗೆ ಈಗ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಹಿರಿಯ ಅಧಿಕಾರಿಗಳು ಕಳೆದ 2-3 ದಿನಗಳ ಬೆಳವಣಿಗೆಗಳ ಬಗ್ಗೆ ಕೂಡ ಮಾಹಿತಿ ತಂದಿರುವಂಥದ್ದು. ಅದಲ್ಲದೆ ಇನ್ನು ದೆಹಲಿಯಲ್ಲಿ ಬಂಧನವಾಗಿರುವಂತಹ ರವೀನ್ ಖನ್ನಾ ಏನಿದ್ದಾನೆ, ಈತನ ಹಿನ್ನೆಲೆ ಮತ್ತೆ ಬಂಧನವಾದಂತಹ ಸಂದರ್ಭದಲ್ಲಿ ದೆಹಲಿಯಲ್ಲಿ ನಡೆದಂತಹ ಒಂದು ಐಡ್ರಾಮಾ ಏನಿತ್ತು, ಅದಲ್ಲದೆ ಆತನ ಮೂಲ ಏನು, ಈ ಒಂದು ಪಾರ್ಟಿಗಳಲ್ಲಿ ಅರೇಂಜ್ಮೆಂಟ್ ಮಾಡ್ತಾ ಇದ್ರು, ಅವನ ಜೊತೆ ಇದ್ದಂತಹ ಅವ್ರಿಗೆ ಸಂಪರ್ಕ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅದ್ರ ಬಗ್ಗೆ ಯಾರು ಆತನನ್ನ ಬಂಧನ ಮಾಡಿದ್ರು ಆ ಒಂದು ಅಧಿಕಾರಿಗಳ ಕೂಡ ಮಾಹಿತಿಯನ್ನ ಈಗ ಪಡ್ತಾ ಇರುವಂಥದ್ದು. ಸದ್ಯ ಈಗ ಇನ್ನೂ ಕೂಡ ಸಾಂತ್ವನ ಕೇಂದ್ರದಲ್ಲೇ ಈಗ ನಟಿ ರಾಗಿಣಿ ಇರುವಂಥದ್ದು. ಅವರ ಪೋಷಕರು ಈಗ ಅಲ್ಲಿ ಕೇಂದ್ರಕ್ಕೆ ಬಂದು ಆ ಕೇಂದ್ರದಲ್ಲಿ ಅವರಿಗೆ ಬಟ್ಟೆ ಮತ್ತು ಉಪಹಾರನ ನೀಡಿ ಕೇವಲ 5 ನಿಮಿಷಗಳಲ್ಲಿ ಅವರನ್ನ ಭೇಟಿಯಾಗಿ ಇಲ್ಲಿಂದ ಹೊರಟಿರುವಂಥದ್ದು. ಸದ್ಯ ಇನ್ನು ಸಿಸಿಬಿ ಅಧಿಕಾರಿಗಳು ಇನ್ನೂ ಕೂಡ ಸಾಂತ್ವನ ಕೇಂದ್ರದ ಬಳಿ ಬಂದಿಲ್ಲ. ಬಟ್ ಆ ಸಿಸಿಬಿ ಅಧಿಕಾರಿಗಳು ಬಂದ ಕೆಲವೇ ಕ್ಷಣಗಳಲ್ಲಿ ನಟಿ ರಾಗಿಣಿಯನ್ನ ಇಲ್ಲಿಂದ ಕರ್ಕೊಂಡು ವಿಚಾರಣೆ ಕರ್ಕೊಂಡು ಹೋಗ್ತಾರೆ. ಬಟ್ ಈ ಸಿಸಿಬಿ ಕಚೇರಿನ ಇಲ್ಲ FSL ಮಡಿವಾಳದ FSL ಕನ್ನ ಕರ್ಕೊಂಡು ವಿಚಾರಣೆ ಮಾಡ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಹರೀಶ್ ನಾಗರಾಜ್, ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ ನ್ಯೂಸ್ ಮುಂದುವರಿಸ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಕಾಯ್ತಾ ಇದೆ. ನನ್ನ ಜೊತೆ ಲೈವ್ ನೇರ ಸಂಪರ್ಕದಲ್ಲಿ ಸೂಪರ್ ಮಾಡೆಲ್ ಸಂಹಿತಾ ವಿನ್ಯಾ ಇದೀಗ ಲೈವ್ ಜಾಯಿನ್ ಆಗಿದ್ದಾರೆ. ಲೆಟ್ಸ್ ಸಿ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡೋಣ. ವೆರಿ ಗುಡ್ ಮಾರ್ನಿಂಗ್ ಸಂಹಿತಾ ವಿನ್ಯಾ ಅವರೇ, ಥ್ಯಾಂಕ್ಸ್ ಫಾರ್ ಕಮಿಂಗ್ ಇವತ್ತಿನ ಲೈವ್ನಲ್ಲಿ. ನಮಗೆ ಇತ್ತೀಚಿನ ಈ ಬೆಳವಣಿಗೆ ನೋಡ್ತಾ ಇದ್ರೆ ಯಾವುದೋ ಪೇಜ್ 3 ಪಾರ್ಟಿ ಆಗುತ್ತೆ, ಅಲ್ಲಿ ಮಾಡೆಲ್ಗಳಿರ್ತಾರೆ, ಸೆಲೆಬ್ರಿಟಿಗಳಿರ್ತಾರೆ ಅಂದರೆ ಆ ಪಾರ್ಟಿ ಅಂದ್ರೆ ಡ್ರಗ್ಸಾ, ಆ ಪಾರ್ಟಿ ಅಂದರೆ ಬರೀ ಮಾದಕತೆ ಇರುತ್ತಾ, ಮಾದಕ ವ್ಯಸನಿಗಳಿರ್ತಾರಾ, ಅದಕ್ಕೆ ಅಂತಲೇ ಪಾರ್ಟಿ ಮಾಡ್ತಾರಂತ ಅನ್ಸೋಕೆ ಶುರು ಆಗ್ಬಿಡುತ್ತೆ ಜನಗಳಿಗೆ. ಈ ಬೆಳವಣಿಗೆ ನೋಡ್ತಾ ಇದ್ರೆ ವಾಟ್ ಯು ವಾಂಟ್ ಟು ಸೇ ಆನ್ ದಿಸ್ ಲೈನ್? ಸೊ ಪಾರ್ಟಿ ಅಂದ ಮಾತ್ರಕ್ಕೆ ಎಲ್ಲ ಪಾರ್ಟಿಗಳಲ್ಲೂ ಕೂಡ ಒಂದೇ ತರ ಕನ್ಸಿಡರ್ ಮಾಡೋದಿಕ್ ಆಗೋದಿಲ್ಲ. ಯಾಕಂತಂದ್ರೆ ಫ್ಯಾಷನ್ ಇಂಡಸ್ಟ್ರಿ ಅಂತ ಅಂದ್ರೆ ಫ್ಯಾಷನ್ ಶೋ ಆದ್ಮೇಲೆ ಆಫ್ಟರ್ ಪಾರ್ಟಿ ಇರುತ್ತೆ. ಸೊ ಏನೋ ಒಂದು
ಆಫ್ಟರ್ ಪಾರ್ಟಿ ಅಂತ ಅಂದರೆ ಅದು ಮಾಮೂಲಿ ಏನೋ ಡ್ಯಾನ್ಸ್ ಆಗಿರ್ಬೋದು ಇಲ್ಲ ಡ್ರಿಂಕ್ಸ್ ಆಗಿರ್ಬೋದು ಈ ರೀತಿ ನಾರ್ಮಲ್ ಪಾರ್ಟೀಸ್ ಇರುತ್ತೆ. ಬಟ್ ಅದು ಸಪ್ರೇಟ್, ಅದು ಹೊರತಾಗಿ ಅದು ಬಿಟ್ಟು ಹೊರಗೆ ಹೋಗಿ ಏನು ಮಾಡ್ತಾರೆ ಅದು ನಾನು ನೋಡಿರೋಂಥ ಉದಾಹರಣೆಗಳಿಲ್ಲ ಇದುವರೆಗೂ. ಯಾಕಂದರೆ ನಾನು ಇಂಡಸ್ಟ್ರಿನಲ್ಲಿ ಫ್ಯಾಷನ್ ಇಂಡಸ್ಟ್ರಿನಲ್ಲಿ ಮುಖ್ಯವಾಗಿ 4 ಇಯರ್ಸಿಂದ ವರ್ಕ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಫಾರ್ ಎವರ್ ನವೀನ್ ಕುಮಾರ್ ಅವರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ, ಹಾಗೆ ಶೋ ಸ್ಟಾಪರ್ ಆಗಿ ಕೂಡ ಇದುವರೆಗೂ ವರ್ಕ್ ಮಾಡಿರೋದು. ಚಲನಚಿತ್ರದಲ್ಲೂ ಕೂಡ 4 ಇಯರ್ಸಿಂದ ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈ 4 ಇಯರ್ಸಲ್ಲಿ ನನ್ನ ಕಣ್ಣಿಗೆ ಸಾಕಷ್ಟು ಕಡೆ ಫ್ಯಾಷನ್ ಶೋಸ್ ಮಾಡಿದ್ದೀವಿ. ಇಲ್ಲಿ ಹೈದರಾಬಾದ್ ಆಗಿರ್ಬೋದು, ಗೋವಾ ಆಗಿರ್ಬೋದು, ಮಲೇಷ್ಯಾ, ಹೊರಗಡೆ ಎಲ್ಲ ಫ್ಯಾಷನ್ ಶೋಸ್ ಮಾಡಿದ್ದೀವಿ. ಬಟ್ ಆಫ್ಟರ್ ಪಾರ್ಟಿ ಅಂತ ಬಂದಾಗ ಈ ರೀತಿ ಡ್ರಗ್ ತಗೊಳ್ಳೋ ಅಂಥದ್ದು ಇದುವರೆಗೂ ಯಾವುದೂ ಇಲ್ಲ. ಈಗ ಯಾರೋ ಡೆಲ್ಲಿಲಿ ಸಿಕ್ಕಿರೋ ವ್ಯಕ್ತಿ ಆತ ಅಲ್ಲಿಂದ ಹೋಸ್ಟ್ ಮಾಡ್ತಿದ್ದ, ಇಲ್ಲಿ ಯಾರನ್ನೋ ಕರೆಸ್ತಾ ಇದ್ದ, ಸುಮ್ಮನೆ ಯಾವ್ದೋ ಗೆಟ್ ಟುಗೆದರು, ಆ ಸಂತೋಷ ಕೂಟ, ಅಲ್ಲಿ ಈ ಥರದ್ದೆಲ್ಲ ನಡೆಯೋದನ್ನ ನಿಮ್ ಗಮನಕ್ಕೆ ಬಂದಿದ್ಯಾ? ಯಾರೋ ಹೇಳಿದ್ ಕೇಳಿಸ್ಕೊಂಡಿದ್ದು ಉಂಟಾ? ಇಲ್ಲ ಸರ್, ಖಂಡಿತ ಇಲ್ಲ. ಯಾಕಂದ್ರೆ ನಾನು ಪಾರ್ಟೀಸ್ ಅಟೆಂಡ್ ಮಾಡೋದು ತುಂಬಾ ಕಮ್ಮಿ. ಪಾರ್ಟೀಸ್ಗೆ ಹೋಗಲ್ಲ ಫಸ್ಟ್ ಆಫ್ ಆಲ್. ಅದರಲ್ಲಿ ಎಲ್ಲ ಹೋದ್ರೆ ಯಾವಾಗಲೂ ಒನ್ ಟೈಮ್ ಅಷ್ಟೇ. ಏನಾದ್ರೂ ಆಫ್ಟರ್ ಪಾರ್ಟಿ ಅಂತಂದ್ರೂ ಹೋಗ್ತೀವಿ, ನೋಡ್ತೀವಿ, ಬರ್ತೀವಿ ಅಷ್ಟೇ. ಅದು ಬಿಟ್ಬಿಟ್ಟು ಅಲ್ಲೇ ಜಾಂಡ ಹುಡ್ಕೊಂಡು ಏನೇನಾಗುತ್ತೆ ಏನು ಅಬ್ಸರ್ವ್ ಮಾಡೋ ಅಷ್ಟು ಇದು ಇಲ್ಲ. ಹೋಗ್ತೀವಿ, ಬರ್ತೀವಿ ಅಷ್ಟೇ. ಸ್ವಲ್ಪ ಗುಂಪಿಗೆ ಸೇರದಪ್ಪದ ಬಿಕಾಸ್ ಆ ತರದ ಪಾರ್ಟಿಗಳಲ್ಲಿ ಇವರೆಲ್ಲ ಬರ್ತಾರೆ, ಇನ್ವಾಲ್ವ್ ಆಗ್ತಾರೆ. ಯು ರಿಯಲಿ ಥಿಂಕ್ ಸೊ? ಅಂದ್ರೆ ಯಾವ್ದು ಅವಕಾಶ ಬೇಕು, ಯಾರೋ ಮುಂದುವರಿಬೇಕು, ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂದ್ರೆ ಅನಿವಾರ್ಯನ ಅವ್ರಿಗೆ ಈ ಥರ ಪಾರ್ಟಿಗಳು ಬರಬೇಕು, ಇನ್ವಾಲ್ವ್ ಆಗಬೇಕು ಅಂತ? ಕಾಂಟ್ಯಾಕ್ಟ್ ಬೇಕು ಅಂತ ಅಂದ್ರೆ ತುಂಬಾ ಜನ ಬಂದೇ ಬರ್ತಾರೆ. ಯಾಕಂದ್ರೆ ಒಂದು ಮಾಡ್ಲಿಗೆ ಎಂಟ್ರಿ ಆಗಬೇಕು ಅಂತ ಅಂದ್ರೆ, ಇಲ್ಲ ಅಂತಂದ್ರೆ ನಮ್ಮ ಚಲನಚಿತ್ರಕ್ಕೆ ಎಂಟ್ರಿ ಆಗಬೇಕು ಅಂತ ಅಂದ್ರೆ ಸಾಕಷ್ಟು ಕಡೆ ಅಲ್ಲಿ ಇಲ್ಲಿ ಹೋಗ್ತಾರೆ, ಮೀಟ್ ಮಾಡ್ಬೋದು. ಬಟ್ ಈ ರೀತಿ ಡ್ರಗ್ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಅನ್ಕೊಳ್ತೀನಿ. ಓವರ್ ಹರ್ಡ್ ಎಲ್ಲಿಂದಾದ್ರೂ ಈ ಥರದ್ದೆಲ್ಲ ನಡೆಯುತ್ತೆ, ಆ ಥರ ನಿಮ್ಗೆ ಬಳಗದಲ್ಲಿ ಯಾರೋ ಮಾತಾಡಿದ್ದು ಆ ಥರದ್ದು ಇದುವರೆಗೂ ಕೇಳ್ಪಟ್ಟಿದ್ದು ಉಂಟಾ? ಕೇಳಿರ್ತೀರಾ? ಕೇಳಿದ್ದೀನಿ. ಈ ರೀತಿ ಡ್ರಗ್ ಯೂಸ್ ಮಾಡ್ತಾರೆ, ಏನು ಮುಖ್ಯವಾಗಿ ಏನು ಗಾಂಜಾನೇ ಜಾಸ್ತಿ ಅವಾಗೆಲ್ಲ ಕೇಳ್ತಾ ಇದ್ದಿದ್ದು. ಬಟ್ ಡ್ರಗ್ ಅಂತ ಬಂದಿದ್ದು ಇವಾಗ ರೀಸೆಂಟ್ ಆಗಿ ಅಲ್ವಾ. ಇವಾಗ ಕೇಳ್ತಾ ಇರೋದೇ ಈಗ ಡ್ರಗ್ ಮಾಫಿಯಾ, ಡ್ರಗ್ ನಲ್ಲಿ ವೆರೈಟಿ ಏನೇನೋ ತಗೊಳ್ತಾ ಇದಾರೆ. ಅದೆಲ್ಲ ಸಾಮಾನ್ಯವಾಗಿ ಗೊತ್ತೇ ಇಲ್ಲ. ಇವಾಗ ನೀವೇನ್ ತೋರಿಸ್ತಾ ಇದ್ದೀರಾ ಟಿವಿಲಿ, ಇದಾದ್ಮೇಲೆ ಗೊತ್ತಾಗಿದ್ದು. ಇದ್ರಲ್ಲೂ ಕೂಡ ಏನೋ LSD ಅದು ಇದು ಏನೇನೋ ಇದೆ ಅಂತ ಹೇಳಿ ತುಂಬಾ ದೊಡ್ಡ ಮಟ್ಟದಲ್ಲಿ ಇದೆಲ್ಲ ನೋಡೋರು ಏನ್ ಅನ್ಕೋಬೇಡ ಸಂಹಿತಾ ಅವ್ರೆ. ಹೌದು, ಇವಾಗ ಎಲ್ರು ಮಾಡೆಲ್ಸ್ ಅಂತ ಅಂದ್ರೆ ಮಾಡೆಲ್ಸ್ ಕಂಪಲ್ಸರಿ ತಗೋತಾರೆ ಅನ್ನೋ ಒಂದು ಮೈಂಡ್ ಥಿಂಕಿಂಗ್ ಇದೆ. ಬಟ್ ಮಾಡೆಲ್ಸ್ ಅಂತ ಅಂದ್ರೆ ಅವ್ರ ಫಿಸಿಕ್ ಮೇಂಟೈನ್ ಮಾಡೋದಾಗಿರ್ಬೋದು, ಅವ್ರದ್ದು ಡಯಟಿಂಗ್ ಆಗಿರ್ಬೋದು. ಸೊ ಪ್ರತಿಯೊಂದರಲ್ಲೂ ಕೂಡ ರೂಲ್ಸ್, ಅವ್ರ ಬಾಡಿಗೆ ಯಾವ ತರ ಇರ್ಬೇಕು ಅದ್ ಮಾಡ್ಕೊಂಡಿರ್ತಾರೆ. ಎಲ್ಲರೂ ಇದರಲ್ಲಿ ಡ್ರಗ್ಸ್ ತಗೊಳ್ತಾರೆ ಅಂತ ಹೇಳೋದಿಕ್ಕೆ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಎಷ್ಟೋ ಜನ ಅದು ಇವಾಗ ಮಾಡೆಲಿಂಗ್ ಇಂಡಸ್ಟ್ರಿಗೆ ಎಂಟ್ರಿ ಆಗಿರ್ಬೋದು, ಫಿಲ್ಮ್ ಇಂಡಸ್ಟ್ರಿಗೆ ಎಂಟ್ರಿ ಆಗ್ಬೋದು, ತುಂಬಾ ಆಸೆ ಕನಸುಗಳು ಇಟ್ಕೊಂಡು ಬಂದಿರ್ತಾರೆ. ಬಟ್ ಇವಾಗ ಏನಿದೆ ಡ್ರಗ್ ಅನ್ನೋದು ನಡೀತಾ ಇದೆ, ಇದನ್ನೆಲ್ಲ ನೋಡಿದಾಗ ನಾಳೆ ದಿನ ಬರೋದಿಕ್ಕೂ ಹೆದರ್ತಾರೆ. ಇವಾಗ ಇದೆಲ್ಲ ಆದ್ಮೇಲೆ ಇವಾಗ ಯೋಚನೆ ಮಾಡ್ತಿದ್ದಾರೆ ಅನ್ಸುತ್ತೆ, ನಾಳೆ ದಿನ ನಾನು ಸ್ಯಾಂಡಲ್ವುಡ್ಗೆ ಎಂಟ್ರಿ ಆಗ್ಬೇಕಾ ಬೇಡ್ವಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದಾರೆ. ಮಾಡ್ಲಿಂಗು ಕೂಡ ಎಂಟ್ರಿ ಆಗ್ಬೇಕಾ ಬೇಡವಾ, ಮತ್ತೆ ಮನೆಯಲ್ಲೂ ಕೂಡ ಬಿಡೋದಿಲ್ಲ. ಇದೆಲ್ಲ ನೋಡಾದ್ಮೇಲೆ ಯಾರು ಬಿಡೋದಕ್ಕೆ ಇಷ್ಟಪಡ್ತಾರೆ? ಇದೆಲ್ಲ ಇದೆ, ಮನೆ ಮಕ್ಕಳು ಏನಾದ್ರು ಹೊರಗಡೆ ಈ ತರ ಹೋಯ್ತು ಅಂತ ಅಂದ್ರೂ ಹಾಳಾಗ್ತಾರೆ. ಸೊ ಬೇಡ, ನಮ್ಮ ಮಕ್ಕಳು ನಮ್ ಇದ್ರಲ್ಲೇ ಇರ್ಲಿ. ಸೊ ಈ ತರ ಒಂದು ರಿಸ್ಟ್ರಿಕ್ಷನ್ ಇವಾಗ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಳ್ತೀನಿ ನಾನು. ವೆರಿ ಟ್ರೂ. ಒಂದು ಶ್ರದ್ಧೆ ಇರಬೇಕು, ಅವ್ರ ಮೇಲೆ ಅವ್ರ ನಂಬಿಕೆ ಇರಬೇಕು, ಸಾಧಿಸುವಂತಹ ಛಲ ಇರಬೇಕು. ಒಂದು ಶಾರ್ಟ್ ಟೈಮಲ್ಲಿ ನಿಮ್ಮ ಅನಿಸಿಕೆನ ಹಂಚ್ಕೊಂಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಸಂಹಿತಾ ವಿನ್ಯಾ, ನ್ಯೂಸ್ 18 ಕನ್ನಡ ಜೊತೆ ಮಾತಾಡಿದ್ದಕ್ಕೆ. ಇಲ್ಲಿಗೆ ಇವತ್ತಿನ ಈ ಶೋ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಆದರೆ ಪಕ್ಕಾ ಸುದ್ದಿಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಾಲ ನಿಮ್ಮದು.